ಅಥವಾ ಮತ್ತೊಂದು ಕಡೆ ನೋಡಿ, ಜೈಲಿಗೆ ಬಂದ ನಂತರವೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕೂತ್ಕೊಂಡಿದ್ದು ಯಾರ ಜೊತೆ? ವಿಲ್ಸನ್ ಗಾರ್ಡನ್ ನಾಗ ಜೊತೆ. ವಿಲ್ಸನ್ ಗಾರ್ಡನ್ ನಾಗ ಅಂದರೆ ಒಬ್ಬ ನಟೋರಿಯಸ್ ರೌಡಿ. ಆ ನಟೋರಿಯಸ್ ರೌಡಿಯ ಜೊತೆ ಕುಳಿತುಕೊಂಡು ಸಿಗರೇಟು ಕಾಫಿ ಸೇತ್ತ ಕಾಫಿ ಕುಡಿತಾರೆ ಅಂತ ಹೇಳಿದ್ರೆ ಜನಮಾನಸದಲ್ಲಿ ಅದು ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ, ಬದಲಾವಣೆ ಉಂಟಾಗುತ್ತೆ, ಭಯದ ವಾತಾವರಣ ಉಂಟಾಗುತ್ತೆ. ಇಂಥ ನಟೋರಿಯಸ್ ರೌಡಿಯ ಸಹವಾಸ ದರ್ಶನ್ ಜೊತೆಗಿದೆ ಅಂತ ಹೇಳಿದ್ರೆ ದರ್ಶನ್ ವಿರುದ್ಧದ ಸಾಕ್ಷ್ಯಗಳನ್ನು ಹೇಳಲಿಕ್ಕೆ ಜನ ಯಾರು ಬರ್ತಾರೆ? ಸೊ ಇವೆಲ್ಲವೂ ಕೂಡ ಒಂದೊಂದು ಅಂಶಗಳು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳ ಆಗತ್ತೆ. ಜೊತೆಗೆ ನೋಡಿ, ದರ್ಶನ್ ಅತ್ಯಂತ ಇದು ಕೆಟ್ಟ ತನಿಖೆ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ ಸಿ ವಿ ನಾಗೇಶ್. ಇದು ಅತ್ಯಂತ ಕೆಟ್ಟ ತನಿಖೆ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡೆದಿಲ್ಲ, ಇಡೀ ಪ್ರಕರಣ ಕಪೋಲ ಕಲ್ಪಿತ ಅಂತ ಹೇಳಿ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. ಇಡೀ ಪ್ರಕರಣ ಕಪೋಲ ಕಲ್ಪಿತ ಅಂತ ಹೇಳ್ತಾ ಇದ್ದಾರೆ. ಜೂನ್ 8 ಅದು ಹೇಳ್ತೀರ, ಡೇಟ್ಗಳ ವ್ಯತ್ಯಾಸಗಳ ಕಥೆಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಹೇಗೆ ವ್ಯತ್ಯಾಸಗಳಾಗ್ತಾ ಹೋಗಿದೆ, ತನಿಖೆಯಲ್ಲೂ ಕೂಡ ಹೇಗೆ ಲೋಪಗಳಾಗ್ತಾ ಹೋಗಿದೆ, ತನಿಖೆಯಲ್ಲೂ ಕೂಡ ಪೊಲೀಸರು ಎಲ್ಲಿ ಎಡವಿದ್ದಾರೆ, ಹೇಗೆ ಅದನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನು ಎಳಿಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಇದರ ಮಧ್ಯೆ ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ವಾದ ಪ್ರತಿವಾದದ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬರುತ್ತೋ ನಿಜವಾಗ್ಲೂ ಕೂಡ ಈಗ ಕನ್ಸಿಡರ್ ಮಾಡುವಂಥ ಹಂತಕ್ಕೆ ಬಂದು ತಲುಪಿದೆ ಅಂತ ಕಾಣಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೌಖ್ಯ ನಾವು ಗಮನಿಸ್ತಾ ಇದ್ದೀವಿ. ಇತ್ತೀಚೆಗೆ ದರ್ಶನ್ ವಿಚಾರದಲ್ಲಿ ನಾವು ಎಷ್ಟೇ ಲೀಗಲಿ ಮಾತಾಡಿದ್ರು ಕೂಡ, ಚಾರ್ಜ್ ಶೀಟ್ ಪ್ರಕಾರ ಮಾತಾಡಿದ್ರು ಕೂಡ, ವಾದ ಪ್ರತಿವಾದ ಮಾತಾಡಿದ್ರು ಕೂಡ ಕೆಲವಷ್ಟು ಜನ ಇರ್ತಾರೆ, ನಮ್ಮ ಬಾಸ್ ಬಂದೇ ಬರ್ತಾರೆ ಅಂತ. ಈ ಹಂತದಲ್ಲೂ ಕೂಡ ಈಗ ಸಿ ವಿ ನಾಗೇಶ್ ಬಂದ ನಂತರದಲ್ಲಿ ಎಲ್ಲೊಂದು ಕಡೆ ಆ ಹೋಪ್ಸ್ಗಳು ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆಯಾ ಅಂತ. ಹೌದು, ಸಿ ವಿ ನಾಗೇಶ್ ಅವರ ವಾದವನ್ನ ನೋಡ್ತಾ ಇದ್ರೆ ಈಗ ಪೂರ್ತಿಯಾಗಿ ಅವರು SIT ಅಧಿಕಾರಿಗಳ ವಿರುದ್ಧನೇ ಗಂಭೀರ ಆರೋಪ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಒಂದು ಪ್ರಮುಖವಾದಂಥ ಅಂಶವನ್ನು ಅಲ್ಲಿ ಉಲ್ಲೇಖ ಮಾಡಿದ್ರು. PSI ವಿನಯ್ ಅವ್ರಿಗೆ ಈ ಕೇಸ್ ಬಗ್ಗೆ ಮೊದಲೇ ಗೊತ್ತಿತ್ತು, ಅಂದರೆ ಕ್ರೈಮ್ ಬಗ್ಗೆ ಮೊದಲೇ ಗೊತ್ತಿತ್ತು, ಇಂಥ ಜಾಗದಲ್ಲಿ ಇಂಥದ್ದೊಂದು ಕ್ರೈಮ್ ನಡೀತಾ ಇದೆ ಅಂತ. ಅವ್ರು ಪ್ರದೋಷ್ ಅಂದರೆ ಈ ಕೇಸ್ನಲ್ಲಿ ಆರೋಪಿ ಆಗಿರುವಂಥ ಪ್ರದೋಷ್ ಜೊತೆಗೆ ಚಾಟ್ ಮಾಡ್ತಾ ಇದ್ರು, ವಾಟ್ಸಪ್ ಕಾಲ್ಗಳಲ್ಲಿ ವಿನಿಮಯ ಆಗ್ತಾ ಇತ್ತು. ಹಾಗಿದ್ರೂ ಕೂಡ ನಿಮ್ಮ ಇಲಾಖೆಯಲ್ಲಿ ಇರುವಂಥ PSI ವಿನಯ್ ಯಾಕೆ ಎಚ್ಚೆತ್ಕೊಂಡಿಲ್ಲ, ನಿಮ್ಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ, ಅಂದರೆ ಇಲ್ಲಿ ನೀವು ಕರ್ತವ್ಯ ಲೋಪ ಮಾಡಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಉತ್ತರ ಕೊಡ್ತೀನಿ ಅಂತ SPP ಪ್ರಸನ್ನಕುಮಾರ್ ಅವರು ಹೇಳಿದ್ದಾರೆ. ಬಟ್ ಇಲ್ಲಿ ಅವರು ಒಂದಷ್ಟು ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ. SIT ಅಧಿಕಾರಿಗಳು ಏನೇನು ಉಲ್ಲೇಖ ಮಾಡಿದ್ದಾರಲ್ಲ ಅದರಲ್ಲಿ ಏನೇನು ಮಿಸ್ ಮ್ಯಾಚ್ ಆಗ್ತಾ ಇದೆ, ಜೊತೆಗೆ ಸಾಕ್ಷ್ಯಗಳು ಅಂತ ಪರಿಗಣನೆ ಮಾಡ್ಕೊಂಡಿದ್ದಾರಲ್ಲ ಅದು ಯಾವುದು ಕೂಡ ಸಾಕ್ಷ್ಯನೇ ಅಲ್ಲ. ಜೊತೆಗೆ ಕೆಲವೊಂದು ಸಾಕ್ಷ್ಯಗಳನ್ನು ಇವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸ್ಥಳ ಮಹಜರು ಅಂತ ಬಂದಾಗ ರಾತ್ರಿ ಸಮಯದಲ್ಲಿ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡುವಂಥದ್ದೇನಿದೆ, ಮತ್ತು ದರ್ಶನ್ ಅವರನ್ನು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡೇ ಹೋಗಿಲ್ಲ, ಅಲ್ಲಿ ಸ್ಥಳ ಮಹಜರನ್ನೇ ಮಾಡಿಲ್ಲ. ಕ್ರೈಮ್ ಪ್ಲೇಸ್ ಅದು ಅಂತ ಹೇಳ್ತೀರಾ, ಬಟ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ? ಇಷ್ಟು ಪ್ರಶ್ನೆಗಳನ್ನು ಅವ್ರು ರೈಸ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಸೌಖ್ಯ, ಹೇಳಿ ಕೇಳಿ ದರ್ಶನ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಪ್ರಭಾವಿ ವ್ಯಕ್ತಿ ಅನ್ನೋದಕ್ಕಿಂತ ಸೆಲೆಬ್ರಿಟಿ ವ್ಯಕ್ತಿ. ದರ್ಶನ್ ಯಾವುದೋ ಒಂದು ಸ್ಥಳಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಎಷ್ಟು ಜನ ಸೇರ್ಬೋದು ಅಂದಾಜು? ಸ್ಥಳ ಮಹಾಜರು ಇಷ್ಟು ಗಂಟೆಗೆ ನಾವು ಇಲ್ಲಿ ಹೋಗ್ತೀವಿ ಅಂತ ಏನಾದ್ರು ಪೊಲೀಸರು ಇನ್ ಪ್ರಯರ್ ನೋಟಿಸ್ ಕೊಟ್ಬಿಟ್ರೆ ಅಥವಾ ಇನ್ ಪ್ರಯರ್ ಅವ್ರಿಗೆ ಗಮನಕ್ಕೆ ತಂದರೆ ಎಷ್ಟು ಜನ ಸೇರುವಂಥ ಸಾಧ್ಯತೆ ಇರುತ್ತೆ? ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಂದರ್ಭದಲ್ಲಿನೇ ಅನೇಕ ಬೆಳಗಿನ ಜಾವ ರಾತ್ರಿ ಶಿಫ್ಟ್ ಮಾಡೋದು ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ಬೆಳಿಗ್ಗೆ ಅಂತ ಸಂಜೆ ಅಂತ ಬೆಳಿಗ್ಗೆ ಹೀಗೆ ಏನೋ ಕನ್ಫ್ಯೂಸ್ಗಳನ್ನ ಮಾಡ್ಕೊಂಡು ನೇರವಾಗಿ ದರ್ಶನ್ನ ಜೈಲಿಗೆ ಶಿಫ್ಟ್ ಮಾಡಿದ್ರು. ಇಲ್ಲೂ ಕೂಡ ಅಷ್ಟೇನೆ. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಕರ್ಕೊಂಡು ಹೋದ್ಮೇಲೆ ಎಷ್ಟು ಜನ ಇದ್ರು ಅಲ್ಲಿ, ಎಷ್ಟು ಜನ ಠಾಣೆ ಮುಂದೆ ನಿಂತ್ಕೊಂಡಿದ್ರು, ಎಷ್ಟು ಜನ ಗಲಾಟೆ ಮಾಡ್ತಾ ಇದ್ರು, ಎಷ್ಟು ಜನ ಘೋಷಣೆ ಮಾಡ್ತಾ ಇದ್ರು. ಹಿಂಗೆ ಅನೇಕ ಅಂಶಗಳಿರುತ್ತೆ. ಬಟ್ ಕೋರ್ಟ್ ಇಲ್ಲಿ ಹೆಂಗ್ ಪರಿಗಣಿಸುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ದರ್ಶನ್ನ ರಾತ್ರಿ ಹೊತ್ತು ಹೋಗಿ ಪರಿಶೀಲನೆ ಮಾಡಿದೀವಿ, ರಾತ್ರಿ ಹೊತ್ತು ನಾವು ಸ್ಥಳ ಮಹಾಜರು ಮಾಡಿದೀವಿ ಅಂತ ಹೇಳಿದ್ರೆ ಈ ರೀತಿ ಸಬೂಬು ಕೊಡ್ಲಿಕ್ಕೂ ಕೂಡ, ಈ ರೀತಿ ಕಾರಣಗಳನ್ನ ಕೊಡ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಕಾಣಿಸುತ್ತೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರ ಮಧ್ಯೆನೆ, ಅಂದ್ರೆ ಪೊಲೀಸರೆಲ್ಲ ಒಂದ್ ಕಡೆ ಮಿಸ್ ಮ್ಯಾಚ್ ಮಾಡಿದ್ದಾರೆ, ಟೈಮ್ ವ್ಯತ್ಯಾಸ ಆಗಿದೆ, ಜೊತೆಗೆ ಪೊಲೀಸರು ಕಪೋಲ ಕಲ್ಪಿತ ಕಥೆಗಳನ್ನು ಕಟ್ಟಿದ್ದಾರೆ ಅಂತ ಹೇಳಿ. ರಿಕವರಿ ಮಾಡಿರೋದು 8ನೇ ತಾರೀಕು ಕೊಲೆ ಆದ್ರೆ 12ನೇ ತಾರೀಕು ರಿಕವರಿ ಮಾಡ್ಕೊಂಡಿದ್ದಾರೆ ವಸ್ತುಗಳನ್ನ, ಅದು ಕೂಡ ಇಲ್ಲಿ ಗಂಭೀರ ಆರೋಪ. ಇದ್ರ ಮಧ್ಯೆ ದರ್ಶನ್ ಅನ್ನುವ ಒಬ್ಬ ಪ್ರಭಾವಿ, ಜೊತೆಗೆ ಒಬ್ಬ ಫೇಮಸ್ ನಟ, ಸ್ಟಾರ್ಗಿರಿ ಹೊಂದಿರುವಂಥ ನಟ, ಜೊತೆಗೆ ಒಂದು ಶಾಮಿಯಾನ ಹಾಕಿದ ಸಂದರ್ಭದಲ್ಲೂ ಕೂಡ ಎಷ್ಟೊಂದು ದೊಡ್ಡ ಮಟ್ಟದ ವಾದ ವಿವಾದ ಸೃಷ್ಟಿ ಆಯಿತು. ಅಥವಾ ಅನೇಕ ಕಡೆಗಳಲ್ಲಿ ನಾವೇ ಡಿಬೇಟ್ ಮಾಡಿದ್ವಿ, ಯಾಕೆ VIP ಟ್ರೀಟ್ಮೆಂಟು, ಯಾಕೆ ನೀವು ಶಾಮಿಯಾನ ಹಾಕಿದ್ದೀರಾ? ದರ್ಶನ್ ಆಚೆ ಬಂದರೆ ಅಯ್ಯೋ ದರ್ಶನ್ ಈ ಕಾರಿಡಾರಲ್ಲಿ ಓಡಾಡ್ತಾರೆ ಅಂತ ಹೇಳಿ ಅದು ನೋಡ್ಕೊಳ್ಳೋಕ್ಕೆ ಜನ ನಿಂತ್ಕೊಂಡಿರ್ತಾರೆ. ಎಲ್ಲೋ ದರ್ಶನ್ ಆಚೆ ಒಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ದರ್ಶನ್ ನೋಡಬೇಕು ಅಂತಿರ್ತಾರೆ. ಆ ಸಂದರ್ಭದಲ್ಲಿ ಸ್ಥಳ ಮಹಾಜರನೋ ಅಥವಾ ಅವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು ಆದಷ್ಟು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮುಂದುವರಿತಾ ಇದ್ರು. ಆ ಕಾರಣಕ್ಕಾಗಿ ಇದಾಗಿದೆ ಅಂತ ಅಂದ್ಕೊಳ್ಬೋದು. ನನಗೂ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅಂತ ನೋಡಬೇಕಾಗುತ್ತೆ. ಇನ್ನು
ಪಟ್ಟಣಗೆರೆಯ ಶೆಡ್ನ ಸ್ಥಳ ಮಹಾಶಯರ ದೃಶ್ಯಗಳನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ರಿಕವರಿ ಆಗಿರುವಂಥ ವಸ್ತುಗಳ ಬಗ್ಗೆಯೂ ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ರಿಕವರಿ ಆಗಿರುವಂಥ ವಸ್ತುಗಳು ನೋಡಿ, ದರ್ಶನ್ನ ಶೆಡ್ಗೆ ಬಂದ್ರ, ಸ್ಟೋನಿ ಬ್ರೂಕ್ನಲ್ಲಿ ಕೂತ್ಕೊಂಡಿದ್ರು, ಚಿಕ್ಕಣ್ಣ ಜೊತೆಗೆ ಬೇರೆ ಬೇರೆ ಜೊತೆ ಪಾರ್ಟಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿಂದ ನೇರವಾಗಿ ಎದ್ದು ಬಂದಿದ್ದು ಪಟ್ಟಣಗೆರೆಯ ಶೆಡ್ಗೆ. ಅಷ್ಟೊತ್ತಿಗೆ ರಘು ಅಲಿಯಾಸ್ ರಾಘವೇಂದ್ರ ಮಾಹಿತಿಯನ್ನು ಕೊಟ್ಟಿದ್ದ. ನಾವು ಚಿತ್ರದುರ್ಗದಿಂದ ಈತನನ್ನು ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದಿದ್ದೇವೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದ. ಆತನ ಸಂಗಡಿಗರು ಕೂಡ ಜೊತೆಗಿದ್ದರು. ಪಟ್ಟಣಗೆರೆ ಶೆಡ್ನಲ್ಲಿ ಅಷ್ಟೊತ್ತಿಗಾಗಲೇ ದರ್ಶನ್ ಬರುವಷ್ಟೊತ್ತಿಗಾಗಲೇ ಅನೇಕರು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ರು, ಗಂಭೀರವಾಗಿ ಹಲ್ಲೆ ಮಾಡಿದ್ರು. ಆತನ ಪ್ರಾಣ ಹೋಗುವ ರೀತಿಯಲ್ಲಿ ಹೊಡೆದಿದ್ರು. ದರ್ಶನ್ ಬರುವ ಮುಂಚೆ ಎಷ್ಟು ದೊಡ್ಡ ಮಟ್ಟದ ಹಲ್ಲೆಯಾಗಿತ್ತೋ ದರ್ಶನ್ ಬಂದ ನಂತರದಲ್ಲಿ ಅದಕ್ಕೆ 10 ಪಟ್ಟು ಹಲ್ಲೆಯಾಗಿದೆ. ಯಾಕೆ ಅಂದರೆ ಹೀರೋಗಿರಿ. ದರ್ಶನ್ ಮುಂದೆ ತನ್ನ ಹೀರೋಗಿರಿಯನ್ನು ತೋರಿಸ್ಕೊಳ್ಬೇಕು ಅಂತ ಹೇಳಿ ಅನೇಕರು ದರ್ಶನ್ನ ಮೆಚ್ಚಿಸೋದಕ್ಕೋ ಅಥವಾ ದರ್ಶನ್ನ ಮುಂದೆ ನಾನು ಅಣ್ಣ ನೋಡೋಣ ಹೆಂಗೆ ಹೊಡಿತೀನಿ ನಾನು ಅಂತ ಹೇಳಿ ದರ್ಶನ್ನ ಮೆಚ್ಚಿಸೋದಕ್ಕೋ, ದರ್ಶನ್ನ ಖುಷಿಪಡಿಸೋದಕ್ಕೋ ಅನೇಕರು ಅನೇಕ ರೀತಿಯ ತುಂಬ ಕ್ರೌರ್ಯವನ್ನು, ಮಾನವೀಯತೆಯನ್ನು ಮರೆತು ಕೂಡ ಅಲ್ಲಿ ಹಲ್ಲೆ ಮಾಡಿದ್ದಾರೆ. ದೊಣ್ಣೆಯಿಂದ ಹೊಡೆದಿದ್ದಾರೆ, ಅದ್ಯಾವುದೋ ಮೆಗ್ಗರ್ನಿಂದ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಕೊಡಬಾರದ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ, ಒಡೆಯಬಾರದ ಜಾಗ ಕೊಡ್ದಿದ್ದಾರೆ, ಚಪ್ಪಲಿಯಿಂದ ಹೊಡೆದಿದ್ದಾರೆ, ದೊಣ್ಣೆಯಿಂದ ಹೊಡೆದಿದ್ದಾರೆ. ಆತ ಅಳ್ತಾ ಇರುವಂಥ ಫೋಟೋ ಇದೆಯಲ್ಲ, ಈಗಲೂ ಕೂಡ 2 ಲಾರಿಗಳಿದೆ, ಲಾರಿಗಳ ಮುಂದೆ ನಿಂತಿರುವಂಥ ಅಳ್ತಾ ಇರುವಂಥ ಪ್ರಾಣ ಭಿಕ್ಷೆ ಬಿಡ್ತಾ ಇರುವಂಥ ಫೋಟೋ ಇದೆ. ಆದರೂ ಕೂಡ ಯಾರೊಬ್ಬರಿಗೂ ಕೂಡ ಕರುಣೆ ಅನ್ನೋದು ಬರಲಿಲ್ಲ. ಆ ಕಟುಕತನ, ಕ್ರೌರ್ಯದ ಆವೇಶಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಆ ನಂತರದಲ್ಲಿ ಅಲ್ಲಿ ದೊಣ್ಣೆ ಸಿಕ್ಕಿದೆಯೋ, ಮೆಗ್ಗರ್ ಸಿಕ್ಕಿದೆಯೋ, ಇನ್ನಿತರ ವಸ್ತುಗಳು ಸಿಕ್ಕಿದೆಯೋ, ಇದರ ಜೊತೆಗೆ ಬಹಳ ಗಂಭೀರವಾಗಿ ಆಕೆ ಚಪ್ಪಲಿಯಿಂದ ಹೊಡೆದ್ರೆ ಚಪ್ಪಲಿಗೂ ಕೂಡ ಆತನ ರಕ್ತದ ಕಲೆಗಳು ಅಂಟುಕೊಂಡಿತ್ತು ಅಂತ. ದರ್ಶನ್ ಚಪ್ಪಲಿಯಿಂದ ಹೋದ್ರೆ ಅಥವಾ ಶೂನಿಂದ ಹೋದ್ರೆ ಶೂ ಮೇಲೆ ರಕ್ತದ ಕಲೆಗಳು ಅಂಟುಕೊಂಡಿತ್ತು ಅಂತ. ಇದರ ಮಧ್ಯೆ ಆತ ದರ್ಶನ್ ಧರಿಸಿರುವಂಥ ಟೀ ಶರ್ಟೋ, ದರ್ಶನ್ ಧರಿಸಿರುವಂಥ ಪ್ಯಾಂಟೋ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಆತನ ಡ್ರೆಸ್ ಮೇಲೆ ಇರುವಂಥ ರಕ್ತದ ಕಲೆಗಳಿಗೂ ರೇಣುಕಾಸ್ವಾಮಿಯ DNA ಮ್ಯಾಚ್ ಆಗುತ್ತಾ ಅಂತ ನೋಡಲಿಕ್ಕೆ ಅನೇಕ ರೀತಿಯ ತನಿಖೆಗಳು ನಡೆದಿದೆ. ಒಂದು ಆಯಾಮದಲ್ಲಿ ಚಾರ್ಜ್ ಶೀಟ್ನಲ್ಲಿರೋದು ಒಂದು ಆಯಾಮ. ಇವತ್ತು ವಾದ ಪ್ರತಿವಾದದಲ್ಲಿ ಇನ್ನೊಂದು ಆಯಾಮವನ್ನು ದರ್ಶನ್ ಪರ ವಕೀಲರು ಬಿಚ್ಚಿಡ್ತಾರೆ.